ಲೆಟ್ಸ್ ಸ್ಟಾರ್ಟ್ ನೋಡಿ ಆಫ್ರಿಕಾದಿಂದ ಹಿಂಗೆ ನಡ್ಕೊಂಡ್ ಬಂದ್ಬಿಟ್ಟು ಅವನು ಇಸ್ರೇಲ್ ತಡಿ ಇಸ್ರೇಲ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಇಸ್ರೇಲ್ ಮದುಮಗ ಅದಕ್ಕೆ ಗಿಂಬಲ್ ಇದೆ ಬರ್ರಿ, ಗಿಂಬಲ್ ಇಂದ ಮಾಡ್ಕೊಡ್ತೀವಿ ಬರ್ರಿ ಮಾಡೋಣ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಮ್ಮ ಹುಡುಗ ಇವತ್ತು ಹೊಂಡಾ NX 500 ಗಾಡಿ ತಗೊಂಬಂದಿದ್ದಾನೆ. ಅವರ ಅಣ್ಣವ್ರದ್ದು ಗಾಡಿ ಹೆಂಗಿದೆ ಅಂತೇಳಿ ಚೆಕ್ ಮಾಡೋ ಅಂತ ನಮಗೂ ಕೊಟ್ಟಿದ್ದಾರೆ. ನೋಡ್ತಾ ಇದೀವಿ. ಗಾಡಿ ಮೇಲೆ ನನಗಂತೂ ಕುಂತಾಗ ಆಗೋ ಫೀಲ್ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ನನಗೆ ಆಫ್ ರೋಡ್ ವೆಹಿಕಲ್ಸ್ ಅಂದ್ರೆ ತುಂಬಾ ಇಷ್ಟ ಯೂಶಲಿ. ಈಗ ನಮ್ ಜೊತೆ ಇದ್ದಾರೆ ಬಸವರಾಜ್ ಅವರು. ಸರ್ ಬನ್ನಿ ಸರ್, ಹೊರಡೋಣ, ಗಾಡಿ ಹೆಂಗಿದೆ ಅಂತ ನೋಡೋಣ. ಇಂಜಿನ್ ನೈಸ್ ನೋಡ್ಬೋದು ನೀವು, ತುಂಬಾ ಸ್ಮೂತ್ ಆಗಿದೆ. ಹೊಂಡಾ ಅಂದ್ರೇನೆ ಫುಲ್ ಸ್ಮೂತ್ ಇಂಜಿನ್, ಸಖತ್ತಾಗಿ ಮೇಂಟೈನ್ ಮಾಡಿರ್ತಾರೆ. ಗಟ್ಟಿ ಹಿಡ್ಕೊಂಬಿಟ್ರ ಶಿಫ್ಟಿಂಗು ಥ್ರಾಟಲ್ ಎಲ್ಲ ಸಖತ್ತ ಸ್ಮೂತ್ ಆಗಿ ಕೊಟ್ಟಿದ್ದಾರೆ. ಗಾಡಿ ಅಂತ ನೋಡ್ಬೋದು. ನಾವು 2-3 ಅಲ್ಲಿದ್ರು ಆರಾಮಾಗೆ ಗಾಡಿನ ಮೂವ್ಮೆಂಟ್ ಮಾಡ್ಬೋದು. ಸ್ಲೋ ಅಲ್ಲಿತ್ತು. ಇವನ್ ಇವಾಗ ಎಲ್ಲ ಬಂದಾಗ ಪವರ್ ಮಾತ್ರ ಫುಲ್ ಕ್ರೇಜಿ. ಪವರ್ ಬಗ್ಗೆ ಮಾತಾಡಂಗೆ ಇಲ್ಲ. ಇನ್ನು ಫೀಲೇ ಗೊತ್ತೇ ಆಗೋದಿಲ್ಲ ಇದರಲ್ಲಿ ಹೋಗೋದು. ಬ್ರೇಕಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಸಖತ್ತಾಗಿ ಸ್ಮೂತ್ ಆಗಿ ಇಟ್ಟಿದ್ದಾರೆ. ಚೆನ್ನಾಗಿದೆ. ಒಂದ್ಸತಿ ನಾವು ಬಂದಿದ್ವಲ್ಲ ಗೊತ್ತಾ, ನಾವು ಮಡಿಕೇರಿಗೆ ಹೋಗುವಾಗ ಇದೇ ರೋಡಲ್ಲಿ ಪಲ್ಸರ್ ಒಂದ್ ಟೈಮ್ ಬಂದಿದ್ವಲ್ಲ, ಆಮೇಲೆ ಬುಲೆಟ್ ಅಲ್ಲಿ ಒಂದ್ಸರಿ ಬಂದಿದ್ವಿ. ಅದೇ ಬುಲೆಟ್, ಮುಂದಿನ ಬುಲೆಟೆ. ನಾವು ವರ್ಷ ದಸರಾಗೆ ಮಡಿಕೇರಿಗೆ ಗಾಡಿ ಬಗ್ಗೆ ಹೇಳ್ರಿ ಸ್ವಲ್ಪ. ಇದೇ ಇದ್ರಲ್ಲಿ ಹೋಗ್ತಾ ಇದೀವಿ. ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಓವರ್ ಆಲ್ ಗಾಡಿ ಫುಲ್ ಸ್ಮೂತ್ ಆಗಿದೆ. ಪವರ್ ಬಗ್ಗೆ ಮಾತಾಡಂಗಿಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈಲ್ಸ್ ವಿತ್ ಗುರು. ಇವತ್ತು ನಮ್ಮ ಹತ್ರ ಇದೆ ಹೊಂಡಾ NX 500, ಒಂದು ಪರ್ಫೆಕ್ಟ್ ಅಡ್ವೆಂಚರ್ ಟು ರೋಡ್ ಸ್ಟಾರ್. ಸಿಟಿ ರೈಡರ್ ಇರಲಿ, ಹೈವೇ ಕ್ರೂಸರ್ ಇರಲಿ, ಈ ಬೈಕ್ ಎಲ್ಲ ಸಿಚುವೇಶನ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ. ಮತ್ತೆ ಈ ಬೈಕಲ್ಲಿ ಫಸ್ಟ್ ಇಂಪ್ರೆಷನ್ ನೋಡೋದಾದ್ರೆ ನಮಗೆ ಫಸ್ಟ್ ಲುಕ್ಕಲ್ಲಿ ನೀವು ನೋಡ್ಬೋದು LED ಹೆಡ್ ಲ್ಯಾಂಪ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಮಸ್ಕ್ಯುಲರ್ ಟ್ಯಾಂಕ್ ಡಿಸೈನ್ ಕೊಟ್ಟಿದ್ದಾರೆ. ಮತ್ತೆ ಅಪ್ರೈಟ್ ರೈಡಿಂಗ್ ಪೋಸ್ಟರ್, ಸೀಟ್ ಕಂಫರ್ಟ್ ತುಂಬಾ ಚೆನ್ನಾಗಿದೆ. ಲಾಂಗ್ ರೈಡ್ಗೆ ಇದು ತುಂಬಾ ಸೂಟಬಲ್ ಆಗಿದೆ. ಬೈಕ್ ಕೂಡ ತುಂಬಾ ಲೈಟ್ ವೇಟ್ ಫೀಲ್ ಆಗುತ್ತೆ. ಕಂಟ್ರೋಲ್ ಮಾಡೋದು ತುಂಬಾ ಈಸಿ, ಎಸ್ಪೆಷಲಿ ಟ್ರಾಫಿಕ್ ಅಲ್ಲೂ ಕೂಡ ಈಸಿಯಾಗಿ ಕಂಟ್ರೋಲ್ ಮಾಡಬಹುದು. ಮತ್ತೆ ಈ ಗಾಡಿದು ಇಂಜಿನ್ ನೋಡೋದಾದ್ರೆ ಇದು 471cc ಪ್ಯಾರಲಲ್ ಟ್ವಿನ್ ಲಿಕ್ವಿಡ್ ಕೂಲ್ಡ್ ಇಂಜಿನ್, 45 HP ಪವರ್, 43 Nm ಟಾರ್ಕ್ ಜೊತೆಗೆ 6 ಸ್ಪೀಡ್ ಗೇರ್ ಬಾಕ್ಸ್ ಕೂಡ ಇದೆ. ಸ್ಲಿಪ್ಪರ್ ಕ್ಲಚ್ ಇದೆ, ಸೊ ಡೌನ್ ಶಿಫ್ಟ್ ಮಾಡಿದಾಗ ಜರ್ಕ್ ಆಗಲ್ಲ, ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ ಗಾಡಿದು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 17.5 ಲೀಟರ್. ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿದ್ರೆ ಅಪ್ ಟು 450+ ಕಿಲೋಮೀಟರ್ ರೈಡಿಂಗ್ ರೇಂಜ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇದ್ರ ಮೈಲೇಜ್ ಬಂದ್ಬಿಟ್ಟು 25 to 27 ಕಿಲೋಮೀಟರ್ ಪರ್ ಲೀಟರ್ ಕೊಡುತ್ತೆ. ಈ ಗಾಡಿ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ ಫ್ರಂಟ್ ಅಲ್ಲಿ ಶೋವಾ 41 mm USD ಫೋರ್ಕ್ ಸಿಗುತ್ತೆ, ನಾನ್ ಅಡ್ಜಸ್ಟೇಬಲ್ ಕೂಡ ಇರೋದು. ರೇರ್ ಶಾಕ್ ಸಸ್ಪೆನ್ಷನ್ ನೋಡಿದ್ರೆ ಪ್ರೋಲಿಂಕ್ ಮೋನೋಶಾಕ್ ಇದೆ, ಪ್ರೀಲೋಡ್ ಅಡ್ಜಸ್ಟೇಬಲ್ ಕೂಡ ಇದೆ. ಇದರಲ್ಲಿ ಸಸ್ಪೆನ್ಷನ್ ತುಂಬಾ ಸ್ಮೂತ್ ಆಗಿರುತ್ತೆ, ಎಲ್ಲೂ ನಮಗೆ ತರ ಏನು ಹೆವಿ ಫೀಲ್ ಏನಾಗಲ್ಲ. ಈ ಗಾಡಿ ಸೀಟ್ ಹೈಟ್ ಬಂದ್ಬಿಟ್ಟು 830 mm ಹೈಟ್ ಸಿಗುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ 181 mm ಇದೆ. ಮತ್ತೆ ಈ ಗಾಡಿಲಿ ಡ್ಯುಯಲ್ ಚಾನಲ್ ABS ಕೂಡ ಇದೆ. ಸಖತ್ ಹ್ಯಾಂಡಲ್ ಮಾಡ್ಬೋದು, ನಾರ್ಮಲ್ ಸ್ಪೀಡ್ ರೇಂಜ್ ಅಲ್ಲಿ ಇದ್ರೂ ಕೂಡ ಸೂಪರ್ ಆಗಿ ಕಂಟ್ರೋಲ್ ಸಿಗುತ್ತೆ. ಮತ್ತೆ ಈ ಗಾಡಿಲಿ ಇರೋಂಥ ಫೀಚರ್ಸ್ ಏನಂದ್ರೆ 5-inch TFT ಡಿಸ್ಪ್ಲೇ ಜೊತೆಗೆ ಬ್ಲೂಟೂತ್ ಕನೆಕ್ಷನ್ ಕೂಡ ಇದೆ, ನಾವಿಗೇಷನ್ ಕೂಡ ಇದೆ, ಕಾಲ್ಸ್ ಅಂಡ್ SMS ಅಲರ್ಟ್ಸ್ ಕೂಡ ಇದೆ, ಟ್ರಾಕ್ಷನ್ ಕಂಟ್ರೋಲ್ ಕೂಡ ಈ ಗಾಡಿಲಿ ಕೊಟ್ಟಿದ್ದಾರೆ. ಒಳ್ಳೆ ಫೀಚರ್ ಅಡಾಪ್ಟ್ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು 196 kg ಕರ್ವ್ ವೇಟ್ ಇದೆ. ಲೈಟ್ ಫಾರ್ ADV, ಬಟ್ ಚೆನ್ನಾಗಿದೆ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ. ರೈಡಿಂಗ್ ಹತ್ರ ಸಖತ್ ಕಂಫರ್ಟ್ ಆಗಿದೆ, ಏನೋ ಒಂಥರ ಚೆನ್ನಾಗಿದೆ ಈ ಗಾಡಿ ಓಡಿಸೋದಕ್ಕೆ, ಮಸ್ತಾಗಿದೆ. ಆಫ್ ರೋಡ್ ಬಿಲ್ಡ್, ಟೂರಿಂಗ್ ಬಿಲ್ಡ್ ಗಾಡಿಗಳು ಯಾವಾಗಲೂ ಇದೇ ತರನೇ ಇರುತ್ತೆ.
ಹೆವಿ ಸ್ಮೂತು. ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತೆ ಗಾಡಿ ಮೇಲೆ ಹೋಗ್ತಾ ಇದ್ರೆ ನಮಗೆ ಇವನ್ ಬ್ಯಾಡ್ ರೋಡ್ಸ್ ಬಂದ್ರು ನಮಗೆ ಫೀಲ್ ಆಗಲ್ಲ. ಸಾಫ್ಟ್ ಆಗಿದೆ, ಮೂವ್ಮೆಂಟ್ ಮಾತ್ರ ಸಖತ್ತಾಗಿದೆ. ಇದರಲ್ಲಿ 6 ಗೇರ್ಸ್ ಇದೆ, 1 ಡೌನ್ 5 ಅಪ್. ಗಾಡಿ ಮಾತ್ರ ಸಖತ್ತಾಗಿ ಹೋಗುತ್ತೆ. ಮೈಸೂರು ರೋಡ್ ಆಗಿರೋದ್ರಿಂದ ನಾವು ಹೈವೇ ಓಡಾಡ್ ಬರಲ್ಲ, ಸರ್ವಿಸ್ ರೋಡಲ್ಲಿ ಹೋಗ್ಬೇಕು. ಹೀಗಾಗಿ ಅಲ್ಲೆಲ್ಲ ಅಂಶಗಳು ಜಾಸ್ತಿ. ಈ ಕಡೆ ಟ್ರಕ್ಸ್ ಎಲ್ಲ 80 ಕಿಲೋಮೀಟರ್ ಕೊಟ್ಟಿರ್ತಾರೆ. ಕೊಳ್ಳೇಗಾಲ ಹೋಗತ್ ನೋಡ್ರಿ, ಹೋಗಿರಾ? ಕೊಳ್ಳೇಗಾಲ ಕೊಳ್ಳೇಗಾಲಕ್ಕೆ ನಾವು ಹೋದ್ರೆ ಮುಗಿದ ಕತೆ ಅಷ್ಟೇ. A few moments later. ಅಲ್ಲ, ಯಾಕೆ ಅದು ಸ್ಪೂನಾಗಿ ತಿನ್ನಕ್ಕಾಗಲಿಲ್ಲ? ಯಾಕೆ ಪ್ರಾಕ್ಟೀಸ್ ಇಲ್ಲ? ಝೂಮ್ ಮಾಡಿ ಇಲ್ಲಿ ಕಂಫರ್ಟಬಲ್, ನಮ್ಮ ಕೈಗೆ ಕಂಫರ್ಟಬಲ್ ಆಗುತ್ತೆ. ಅಲ್ಲಿ ಕಂಫರ್ಟಬಲ್ಲು ಬನ್ನಿ ತಿನ್ನಿ. ಅಲ್ಲ, ನಾನು ಏನು ಕೇಳ್ತಾ ಏನಂದರೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ಈಗ ನೀನು ಫಾರಿನ್ ಹುಡುಗಿ ಬೇಕು ಅಂತೀಯ, ಯಾವುದಾದ್ರೂ ಚೈನೀಸ್ ಹುಡುಗಿ ಸಿಕ್ತು ಕಡ್ಡೆಗೆ ತಿನ್ನೋದಾದರೆ ಅವಾಗ ಕಲಿಬೇಕಾಗತ್ತೆ. ಸ್ಪೂನಾಗೆ ತಿನ್ನೋಕ್ಕಾಗಲ್ಲ ಅಂದರೆ ಏನು ಮಾಡ್ತೀಯಾ? ಮದುವೆ ಆಗಲ್ಲ. ಇವಾಗ ಇರಾನ್ ಹತ್ರ ಯಾವ್ದಾರ ಹುಡುಗಿ ತೊಗೊಂಬರ್ಬೋದಲ್ಲ, ಹೆಂಗೆ? ಅವ್ರಿಗೆ ಕೊಡಿ, ಅವ್ರು ಮಾತಾಡ್ತೇನೆ. ಭಾಷೆ ಬರಲ್ಲ ಸರ್ ಅವ್ರಿಗೆ. ಭಾಷೆ ಬರಲ್ಲ. ಅವಾಗಲೇ ಹೇಳಿದ್ವಲ್ಲ ಬೇಟ, ಪ್ರೀತಿಯ ಭಾಷೆ ಎಲ್ಲರಿಗೂ ಅರ್ಥ ಆಗಿದೆ. ಹಾಂ, ಪ್ರೀತಿಯ ಭಾಷೆ ಬರೋದು, ಭಾಷೆ ಬೇನು ಬೇಕು ನಮ್ಗೆ. ಸಂಸಾರ ಮಾಡಕ್ಕೆ ಭಾಷೆ ಹಾಕೋಬೇಕು. ಏನು ಹೇಳ್ರಿ, ಡೈಲಾಗ್ ಹೇಳ್ರಿ. ಸಂಸಾರ ಮಾಡಕ್ಕೆ ಭಾಷೆ ಹಾಕೋಬೇಕು. ಅರ್ಥ ಆಯ್ತಾ? ಹೊಂದ್ಕೊಂಡು ಹೋಗೋ ಮನ್ಸಿದ್ರೆ ಸಾಕು. ಹೊಂದ್ಕೊಂಡು ಹೋಗೋ ಮನ್ಸಿದ್ರೆ ಸಾಕು. ಟೀ ತಗೊಳಂದ್ರೆ ಏನು ಕಷ್ಟ ಆಯ್ತಾ? ಏನಿಲ್ಲ ಸರ್, ಸೆಲ್ಫ್ ಸರ್ವಿಸ್. ಸೆಲ್ಫ್ ಸರ್ವಿಸ್. ನಮ್ಮ ಹುಡುಗರಿಗೆ ತಂದು ಕೊಡಲಿಲ್ಲ ಅಂದ್ರೆ ಹೆಂಗೆ? ಟೀ ಕೊಡ್ರ ತಗೊಳ್ರಿ, ದೊಡ್ಡ ಮನೆಯವರಿಗೋಸ್ಕರ ಟಿವಲ್ಲಿ ನಮ್ಗೆ ಇರೋದು ಇವಾಗ ಇರೋದು ಹೆಂಗೆ ಕಾಲಲ್ಲ. ನಾನು ಯಾಕೆ ಅನ್ಕೊಂಡ್ಬಿಡ್ತಾವ. ನಿಮ್ಮ ಪರವಾಗಿ ನಾನು ಇಸ್ಕೋತಿದ್ದೀನಿ. ಟೀ ಕುಡಿಯೋದಂದ್ರೆ ನೀರು ಕುಡಿತಿದ್ಯಾ? ಸೇಮ್ ಬೇಡ. ಜನ ನೋಡ್ತಿರ್ತಾರೆ. ನೋಡ್ಲಿ ಟೀ ಕುಡಿ ಬರ್ರಿ ಅಂತ ಕರೀತ. ಆಯ್ತು, ನಡೀರಿ ಸರ್, ಬ್ಯಾಗ್ ತಗೊಂಬರಪ್ಪ. ಹೆಲ್ಮೆಟ್ ಹಾಕಿ ಅಂದ್ರೆ ನಾನು ಮೈಸೂರಿಗೆ ಹೊಂಟಿದ್ರೆ ಜೋಗ್ ಫಾಲ್ಸಿ ಮ್ಯಾಪ್ ಹಾಕಿದಾರಲ್ರಿ, ನಾವ್ ಯಾರು ರೋಡಿಗೆ ಉಲ್ಟಾ ಜೋಗ್ ಫಾಲ್ಸಿಗೆ ಹೋಗ್ತೀವಿ ಈಗ. ಹೌದು, ಜೋಗ್ ಫಾಲ್ಸ್ ಅಲ್ಲಿಂದ ಜೋಗ್ ಫಾಲ್ಸ್ ಹೆಂಗ್ ಹೋಗ್ಬೇಕು? ಯಾವ ಡಿಸ್ಟ್ರಿಕ್ಟ್ ಹೇಳಿ? ಯಾವ ಡಿಸ್ಟ್ರಿಕ್ಟ್? ಯಾವ ಡಿಸ್ಟ್ರಿಕ್ಟ್? ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ. ಶಿವಮೊಗ್ಗ ಡಿಸ್ಟಿಕ್ ಯಾವ ಊರ ಹತ್ರ ಬರುತ್ತೆ? ಜೋಗ್ ಹತ್ರ ಬರುತ್ತೆ. ನೋಡ್ರಿ ಅವ್ನ್ ಪಂಚ್ ಡೈಲಾಗ್. ಹೌದ್ರಿ, ಕಾಣಿಸ್ತಾ ಇದೀನಾ? ಹೆಂಗ್ ಕಾಣಿಸ್ತಾ ಇದೀನಿ ಗೊತ್ತಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದೀನಾ? ಮಾತ್ ನಹಿ. ಯಾವ್ದಲ್ಲೇ ಮಹಾತ್ಮ ರೂಟ್ ಹಿಂಗೇನಪ್ಪ? ರೂಟ್ ಹಿಂಗೇನಾ? ನೀನ್ ಹಿಂಗೆ ಹೋಗ್ಬೇಕು, ಎಲ್ಲಿ ಹೋಗಿಲ್ಲ. ಇಲ್ಲಿ ಹೋಗಂಗಿಲ್ವಾ? ಸರಿ ಬಿಡು, ಆಯ್ತು ಬಿಡು. ಸಮಾಚಾರ ಏನ್ ಸಮಾಚಾರ ಅಂದ್ರೆ, ಇಷ್ಟು ಜಾಸ್ತಿ CC ಗಾಡಿನ ನಾನು ಇವತ್ತೇ ಫಸ್ಟ್ ಓಡ್ತಾ ಇರೋದು. ದೊಡ್ಡ ಗಾಡಿನ ಇವತ್ತೇ ಫಸ್ಟ್ ಓಡಿಸ್ತಾ ಇರೋದು ನಾನು. ಈ ತರ ಬರ್ತಾರೆ ನಿಮ್ಮೆಣ್ಣು ಮಾಡಕ್ಕೆ, ನಿಮ್ಮೆಣ್ಣು ಹಾಕಿ. ಸಂಜಯ್ ಅವರು ಕೂಡ ಬೈಕ್ ರೈಡರ್. ಅವ್ರ ಅಣ್ಣ ಬೈಕ್ ಇದು, ತುಂಬಾ ಚೆನ್ನಾಗಿ ರೈಡ್ ಮಾಡ್ತಾರೆ. ಅವ್ರದ್ದು ಕೂಡ ಪ್ಲಾನ್ ಇದೆ ನೆಕ್ಸ್ಟ್ ಹೊಸ ಬೈಕ್ ತಗೊಳೋದು. ಸೊ ಅವ್ರು ಕೂಡ 2-in-1 ನಲ್ಲಿ ಇದ್ದಾರೆ, BMW RTX ಅಂತ. ಸೊ ನಂದು ಆಲ್ರೆಡಿ ಫಿಕ್ಸ್ ಆಗಿದೆ, RTX 300 ತಗೋಬೇಕು ಅಂತ. ನಮ್ ಗುರು ಬೈಕು ಬುಲೆಟ್, ಗಟ್ಟಿಯಾಳು ಬುಲೆಟ್, ಗಟ್ಟಿಯಾಳು. ಸೊ ಅದು ಅನ್ಬೀಟಬಲ್ ಆಗಿ ಎಲ್ಲಾ ಕಡೆನೂ ಹೋಗಿ ಬರುತ್ತೆ. ಸೊ ಅವರಿಂದ ಇರೋರು ವಿಶ್ರಮ್ ತಗೋಬೇಕು ಅಂತ ಇದ್ರು ಅಪ್ಪಿ ಅವರು. ಸೊ ಅವ್ರು ಕೂಡ ಇವಾಗ ಒಂದ್ಸತಿ ಗಾಡಿನ ನೋಡಬೇಕು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಅವರು ವಿಶ್ರಮ್ ತಗೋಬೇಕು ಅಂತ ಇದ್ದವರು ಈಗ ಲೈಕ್ RTX ತಗೊಳಕ್ಕೆ ಚೇಂಜ್ ಆಗ. ಕಂಗ್ರ್ಯಾಚುಲೇಷನ್ ಬ್ರದರ್,
ಲ್ಯಾಟ್ರಿ. ಯಾಕಂದ್ರೆ ಅವ್ರ ಫೋಟೋದಲ್ಲಿ ನೋಡಿದಾಗ ಅವ್ರಿಗೆ ಇಷ್ಟ ಆಗಿರ್ಲಿಲ್ಲ. ಸೊ ನನಗೆ ಆಲ್ರೆಡಿ ನೋಡಿದ್ದೆ, ಬಟ್ ಎದುರುಗಡೆಯಿಂದ ನಾನು ನೋಡಿರ್ಲಿಲ್ಲ. ಬಟ್ ಒನ್ಸ್ ನಾನು ಎದುರುಗಡೆ ನೋಡಿದ್ರೆ ನನಗೂ ಇಷ್ಟ ಆಯ್ತು, ಅವ್ರು ಕೂಡ ಇಷ್ಟ ಆಯ್ತು. ಅವ್ರು ಆಲ್ರೆಡಿ ಬುಕ್ ಮಾಡಿದ್ದಾರೆ. ಸೊ ವಿತಿನ್ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ನಮಗೆ ಇನ್ನೂ 2-3 ಬೈಕ್ ಬರೋದಿದೆ. ರೈಡಿಂಗ್ ಅಲ್ಲಿ ತುಂಬಾ ಎನರ್ಜಿ ಆಗಿರುತ್ತೆ. ತುಂಬಾ ಕಡೆ ನಾವು ಟ್ರಾವೆಲಿಂಗ್ ಸ್ಟಾರ್ಟ್ ಆಗುತ್ತೆ. ಬಟ್ ಫೈನಲ್ ಆಗಿ ನಾವು ಎಂಜಾಯ್ಮೆಂಟ್ ಮಾಡೋದು ಲೈಕ್ ತುಂಬಾ ಹಳೆ ಫ್ರೆಂಡ್ಸ್ಗಳು ಸಿಕ್ಕಾಗ. ಸೊ ನಾವು ಬಂದ್ಬಿಟ್ಟು ನಮ್ಮ ಕಾಲೇಜಿಂದ ಜೊತೆಗಿರೋರು. ಸೊ ನಾವು ಸೇರ್ಕೊಂಡು ಬೇರೆ ಬೇರೆ ಕಂಪ್ನಿ ಆದ್ರೂ ಸ್ಯಾಟರ್ಡೆ ಸಂಡೇ ಫ್ರೀ ಇದ್ದ ಟೈಮು ಇಲ್ಲ ಹಾಲಿಡೇ ಟೈಮಲ್ಲಿ 3 ಮಂತ್ಸ್ 2 ಮಂತ್ಸ್ ಮುಂಚೆನೆ ಪ್ಲಾನ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತೀವಿ. ತುಂಬಾ ಖುಷಿ ವಿಚಾರ. ಸೊ ಎಲ್ಲರಿಗೂ ಈ ತರ ಫ್ರೆಂಡ್ಸ್ ಇರಲ್ಲ. ಸೊ ನಾವು ಲಕ್ಕಿ, ಯಾಕಂದ್ರೆ ಈ ತರ ಫ್ರೆಂಡ್ಸ್ ಎಲ್ಲ ಇರೋದು. ಮತ್ತೆ ಏನ್ ಬೇಕು ಹೇಳಿ ನಿಮಗೆ? ಯಾವ ತರ ಇದೆ ಟ್ರಿಪ್ ಯಾವ ತರ ಇದೆ? ಫ್ರೆಂಡ್ಸ್ ತುಂಬಾ ಜನ ಸಿಗ್ತಾರೆ. ನಮ್ ವೈಬಿಂಗ್ ಮ್ಯಾಚ್ ಆಗಂತ ಫ್ರೆಂಡ್ಸ್ ಸಿಗೋದು ತುಂಬಾ ರೇರು, ತುಂಬಾ ಕಮ್ಮಿ. ಇದೆ ಅಂತವ್ರ ಜೊತೆ ನಾವ್ ಇರ್ಬೇಕು ಯಾವಾಗ್ಲೂ. ಆವಾಗ್ಲೇ ನಮ್ ಲೈಫ್ ಯಾವಾಗ್ಲೂ ಚೆನ್ನಾಗಿರುತ್ತೆ. ಮತ್ತೆ ಇನ್ನೊಂದ್ ಏನಂದ್ರೆ, ಇವಾಗ ನೋಡಿ ನಾವು ಈ ತರ ಓಡಾಡ್ತಿದೀವಿ, ನೆಕ್ಸ್ಟ್ ಮ್ಯಾರೇಜ್ ಆಗುತ್ತೆ, ಅವಾಗ ಏನಾಗುತ್ತೆ, ಇನ್ನು ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ತರ ನಾವಾಗ ಮಾಡಕ್ಕಾಗತ್ತಾ? ಅವಾಗ ಈ ತರ ಮಾತಾಡಕ್ ಆಗಲ್ಲ. ಅದಕ್ಕೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಬೇಕು. ಸೊ ನಾವು ಟೈಮ್ ಬರುತ್ತೆ ಆದ್ರೆ ಟೈಮ್ ಬರಲ್ಲ, ಟೈಮ್ ಹೋಗ್ತಾನೆ ಇರುತ್ತೆ. ಟೈಮ್ ಬರುತ್ತೆ ಅನ್ನೋ ವಿಚಾರನ ಯಾವಾಗ್ಲೂ ಹುಡುಗರು ನಮ್ಮ ಗಾಡಿ ತಗೊಳ್ಳೋ ವಿಚಾರದಲ್ಲೇ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಅವ್ರವು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಮನೆ ಸಾಲಗಳು, ಜವಾಬ್ದಾರಿಗಳು ನಡೀತಾ ಇರ್ತಾವೆ ಅವರಿಗೂ. ಹಾಗಾಗಿ ಈಗ ಒಂದ್ ಫೋನ್ ತಗೋಬೇಕಂದ್ರೆ ಯೋಚನೆ ಮಾಡ್ಬೇಕು. ಅದ್ರಲ್ಲೂ ಗಾಡಿ ತಗೊಳ್ಳೋ ವಿಚಾರ ಅಂದ್ರೆ ದೊಡ್ಡ ವಿಚಾರ, ತುಂಬಾ ಯೋಚನೆ ಮಾಡ್ಲೇಬೇಕು. ಅದ್ರಾಗೂ ಗಾಡಿ ತಗೊಂಡು ರೋಡ್ ಟ್ಯಾಕ್ಸ್ ಎಲ್ಲ ಕಟ್ಟಿದ್ರು, ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿ ಕೊಟ್ಟಿರ್ತಾರೆ ನಮಗೆ ಇಲ್ಲಿ. ಎಲ್ಲ ಮಾಡಿ ಹೋಗ್ಬೇಕು. ನೀವು ಗಾಡಿ ಏನಾದ್ರು ಅಂಶ ಒಳಗೆ ಹತ್ತಿಳಿದ್ರೆ, ಗುಂಡಿ ಒಳಗೆ ಹತ್ತಿಳಿದ್ರೆ ಅಷ್ಟೇ, ಅದೇನೆ ಬಗೆಹರಿ. ಆ ತರ ಇರ್ತಾವೆ ರೋಡ್ಗಳು. ನಮ್ಮ ಹುಡುಗರೇ ಎಷ್ಟೋ ಜನ ಇವಾಗ ತಗೋಬೇಕು ಆವಾಗ ತಗೋಬೇಕು ಅಂತ ಕಾದು ಇನ್ನು ಗಾಡಿ ತಗೊಳಕ್ ಆಗಿಲ್ಲ ಅವ್ರು. ಯಾಕಂದ್ರೆ ಅವ್ರು ಏನೋ ತಗೊಳಕ್ಕೆ ಅಂತ ಒಂದು ಪ್ಲಾನ್ ಸೆಟ್ ಮಾಡಿರ್ತಾರೆ. ಇನ್ನೊಂದ್ ಪ್ಲಾನ್ ಏನೋ ಅಲ್ಲೇ ಹಿಂದ್ಗಡೆಯಿಂದ ಓವರ್ಟೇಕ್ ಮಾಡೋ ತರ ಬರ್ತಾ ಇರುತ್ತೆ. ಆತರ ಏನು ಮಾಡಕ್ ಆಗಲ್ಲ. ನಾವು ಪರಿಸ್ಥಿತಿ ತಕ್ಕನಂಗೆ ಹೊಂದ್ಕೊಂಡು ಹೋಗ್ಬೇಕಲ್ಲಪ್ಪ, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಹೇಗಿದೆ ಕಂಟ್ರೋಲ್ ಎಲ್ಲ ಚೆನ್ನಾಗಿದ್ಯಾ? ನೋಡಿ ಎಷ್ಟನೇ ಗೇರ್ನಾಗ ಇದೀವಿ, ನಮ್ದ್ರಾಗೆಲ್ಲ ಎಷ್ಟನೇ ಗೇರ್ನ ಹಿಂಗ್ ಮೇಂಟೈನ್ ಮಾಡಕ್ ಆಗತ್ತ? ನೀರಿಲ್ಲ, ಬೇಸಿಗೆ ಕಾಲ, ಖಾಲಿ ಗೇರಲ್ಲೇ 60 ಗ್ರಾಮ್ ಆಗುತ್ತೆ. ಬೈಕಲ್ ಅಂದ್ರೆ ಸ್ವಲ್ಪ ಸೊ ಫ್ರೆಂಡ್ಸ್, ಇದು ನಮ್ಮ ಹೊಂಡಾ NX ರೈಡಿಂಗ್ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಲೈಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಬೈಕ್ ರಿವ್ಯೂ ಮಾಡಬೇಕಂತ ಕಮೆಂಟಲ್ಲಿ ಹೇಳಿ. ಸಿ ಯು ಇನ್ ನೆಕ್ಸ್ಟ್ ರೈಡ್.